ಒಂದು ಸ್ಟುಪಿಡಿಟಿ, ಇನ್ನೊಂದು ಸೆಲ್ಫಿಶ್ನೆಸ್, ಮೂರನೇದು ಆರೋಗ್ಯ. ಇವು ಮೂರು ಇರ್ಬೇಕು ನಿಮ್ಮ ಹತ್ರ. ಜನರು ನಿಮಗ ಮೂರ್ಖ ಮೂರ್ಖ ಅಂತ ಇರ್ಬೇಕು. ಈಗ ನಮಗ ಎಲ್ಲರೂ ಮೂರ್ಖ ಅಂತಾರಲ್ಲ, ಇವ್ ನೌಕರಿ ಬಿಟ್ಟು ಬಂದಾನ, ಇವ ಡಾಕ್ಟರ್ ಅದ ಬಿಟ್ಟು ಬಂದಾನ, ಇವ ಪ್ರೊಫೆಸರ್ ಆಗ್ಬೇಕಿತ್ತು ಇಲ್ಲಿ ತನಕ, ಮುಂದೆ ಡೀನ್ ಆಗ್ತಿದ್ದ ಬಿಟ್ಟು ಬಂದಾನ, ಮೂರ್ಖ ಅಂತಾರಲ್ಲ ಎಲ್ಲರೂ. ಬೇರೆಯವ್ರು ನಿಮಗೆ ಸೆಲ್ಫಿಶ್ ಅಂತ ಯಾವಾಗ ಅಂತಾರ, ಅವ್ರಿಗೆ ನೀವು ಬೇಕಾಗಿದ್ದ ಕೊಡ್ಲಿಲ್ಲ ಅಂದ್ರೆ ಸೆಲ್ಫಿಶ್ ಅಂತಾರ. ಆಕ್ಚುಲಿ ಸ್ವಾರ್ಥಿ ಕಳ್ತನೂ ಮಾಡಂಗಿಲ್ಲ. ಕಳ್ತನ ಮಾಡಿದ್ರೆ ನಾಳೆ ಜೈಲಿಗೆ ಹೋಗ್ಬೇಕಾಗ್ತದೆ, ನಂದೇ ನೆಮ್ಮದಿ ಕಟ್ ಹೋಗ್ತದೆ ಅಂತ ಹೇಳಿ ಅಷ್ಟು ಗೊತ್ತಿರ್ತದೆ ನಿಜವಾದ ಸ್ವಾರ್ಥಿ. ಸೊ ಸ್ವಾರ್ಥಿ ಬಹಳ ಕೇರ್ಫುಲ್ ಆಗಿರ್ತಾನ, ಕೇರಿಂಗ್ ಇರ್ತಾನ, ಸೆಲ್ಫ್ ಕೇರಿಂಗ್ ಇರ್ತಾನ. ಈಗ ನಾನು ಇಲ್ಲಿದ್ದೀನಿ, ನನಗೆ ಜನ ಸ್ವಾರ್ಥಿ ಅಂತಾರ, ಯಾಕಂದ್ರೆ ಅವ್ರ ಪ್ರಕಾರ ನಾನು ಬದುಕ್ತಾ ಇಲ್ಲ. ನೌಕರಿ ಬಿಟ್ಟು ಬಂದ ನೀವ ಸೆಲ್ಫಿಶ್ ಅದನ, ನಮ್ದು ಫ್ಯಾಮಿಲಿದ ಮರ್ಯಾದೆ ಉಳಿಸ್ಲಿಲ್ಲ, ಆ ಕಾರಣಕ್ಕೆ ನನಗೆ ಸ್ವಾರ್ಥಿ ಅಂತಾರ ಅವ್ರು. ಅವ್ರ ಪ್ರಕಾರ ಏನು, ನೌಕರಿ ಮಾಡ್ಕೊಂಡೇ ಇರ್ತಿದ್ದ, ನಮ್ದು ಹೆಸರು ಇರ್ತಿತ್ತು, ನಮ್ದು ಊರಿಂದ ಹೆಸರಾಗ್ತಿತ್ತು, ಮನೆಯದ ಹೆಸರಾಗ್ತಿತ್ತು ಅಂತೇಳಿ ಹಿಂಗೆ. ಬಟ್ ನನ್ನ ಅವಶ್ಯಕತೆ ಇಲ್ಲಲ್ಲ ಅದು. ಸ್ವಾರ್ಥಿ ಇಲ್ಲದೆ ಇದ್ದವನು ಸಹಾಯ ಮಾಡಕ್ಕೂ ಸಾಧ್ಯ ಇಲ್ಲ. ಈಗ ನಾನು ಭಾಳ ಸೆಲ್ಫಿಶ್, ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವಾರ್ಥಿ. ನನಗೆ ಒಳ್ಳೆ ಗಾಳಿ ಬೇಕನ್ನಿಸ್ತು, ಬಂದ್ಬಿಟ್ಟು ನಾನು ಎಲ್ಲ ಬಿಟ್ಕೊಟ್ಟು ಆಯ್ತಾ. ಸೊ ಈಗ ನಾನು ಬೇರೆಯವ್ರಿಗೆ ಹೇಳುವಂಥ ಶಕ್ತಿ ಬಂತಲ್ಲ, ಗಾಳಿ ಅಂದ್ರೆ ಹೆಂಗೆ, ಒಳ್ಳೆ ಗಾಳಿದ ಮಹತ್ವ ಏನು, ಬೆಳಗ್ಗೆ ಅದು ವಾಕಿಂಗ್ ಹೋಗ್ರಿ, ಗ್ರೌಂಡ್ ಕಡೆ ಹೋಗ್ರಿ, ಮನ್ಯಾಗ ಒಳ್ಳೆ ಗಾಳಿ ಇರಂಗಿಲ್ಲ. ಸೊ ಈಗ ಇದನ್ನು ಪಡ್ಕೊಂಡೆ, ಅನುಭವ ರೂಪದಾಗ ಪಡ್ಕೊಂಡೆ ನಾನು. ಈಗ ನಾನು ಇದನ್ನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ಸ್ವಾರ್ಥ ಅಂದ್ರೆ ತನ್ನ ಸಲುವಾಗಿ ಮಾಡ್ಕೊಳ್ಳೋದು, ತನ್ನ ಸಲುವಾಗಿ ಪಡ್ಕೊಳ್ಳೋದು, ಬೇರೆಯವ್ರಿಂದ ಕಸ್ಕೊಳ್ಳೋದಲ್ಲ. ಎಲ್ಲರ ಸಲುವಾಗಿ ಇದೆ ಅಲ್ಲ, ಬೇರೆಯವ್ರ ಕಡೆಯಿಂದ ಯಾಕೆ ಕಸ್ಕೋಬೇಕು? ನನಗೆ ನೆಮ್ಮದಿ ಬೇಕು, ಇಲ್ಲಿ ನೆಮ್ಮದಿ ಇರ್ತದೆ ಅನ್ನಿಸ್ತು, ಇಲ್ಲಿ ಬಂದೆ. ಅದು ಇನ್ನೊಬ್ಬಂದು ಯಾರ್ದೋ ತಗೊಂಡು ನನಗೆ ನೆಮ್ಮದಿ ಸಿಗ್ತದೆ, ಯಾರ್ದೋ ದುಡ್ಡು ಕಸ್ಕೊಂಡು ನೆಮ್ಮದಿ ಸಿಗ್ತದೆ, ಯಾರ್ದೋ ಜಮೀನು ತಗೊಂಡು, ಅದು ನೆಮ್ಮದಿ ಆಗ್ಲಿಲ್ಲ. ಅದು ಗೊತ್ತದ, ನಾಳೆಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅದು ಸ್ವಾರ್ಥ ಇಲ್ಲ, ಮೂರ್ಖತನ. ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ ಇದು ಭಾಳ. ಇದು ಒಂದು ಸ್ಟುಪಿಡಿಟಿ, ಇನ್ನೊಂದು ಸೆಲ್ಫಿಶ್ನೆಸ್, ಮೂರನೇದು ಆರೋಗ್ಯ. ಇವು ಮೂರು ಇರ್ಬೇಕು ನಿಮ್ಮ ಹತ್ರ. ಸ್ಟುಪಿಡಿಟಿ ಅಂತಂದ್ರೆ ಮೂರ್ಖತನ. ಜನರು ನಿಮಗ ಮೂರ್ಖ ಮೂರ್ಖ ಅಂತ ಇರ್ಬೇಕು. ಯಾಕೆ ಜನರು ಮೂರ್ಖ ಅಂತಾರೆ ಹೇಳ್ರಿ? ನೀವು ಅವ್ರ ಅಂದಂಗೆ ಕೇಳ್ತಾ ಇಲ್ಲ ಅಂತಂದು ಅಂದ್ರೆ ಅವರಿಗೆ ಲಾಭ ಆಗಂಗ ನೀವು ಮಾಡ್ತಾ ಇಲ್ಲ. ಎರಡನೇದು ಸೆಲ್ಫಿಶ್ನೆಸ್. ಆ್ಯಕ್ಚುಲಿ ಎರಡು ಒಂದೇ. ಸೆಲ್ಫಿಶ್ ಇರೋವನಿಗೆ ಮೂರ್ಖ ಅಂತಾರಲ್ಲ, ಆಯ್ತಾ. ಮೂರನೇದು ಆರೋಗ್ಯ. ಈಗ ನಿಮ್ಮ ಹತ್ರ ಆರೋಗ್ಯ ಅದ ಅಂತಂದ್ರೆ ಆ್ಯಕ್ಚುಲಿ ನೀವು ಮೂರ್ಖರಿಲ್ಲ ಅಂದಂಗೆ. ಅದು ಎರಡನೇದು ಮೂರನೇದು ಅಪೋಸಿಟ್ ಅಂತ ಅನ್ಸಕ್ಕೆ ಶುರು ಆಗ್ತದೆ. ಸೊ ಸ್ಟುಪಿಡಿಟಿ, ಸೆಲ್ಫಿಶ್ನೆಸ್, ಹೆಲ್ತ್. ಮೂರ್ಖತನ, ಸೆಲ್ಫಿಶ್ನೆಸ್ಸಿಗೆ ಏನಂತೀರಿ? ಸ್ವಾರ್ಥಿ. ಮೂರ್ಖ, ಸ್ವಾರ್ಥ ಮತ್ತೆ ಆರೋಗ್ಯ. ಇವು ಮೂರು ಅದಾವ ಅಂತಂದ್ರೆ ನೀವು ಫಸ್ಟ್ ಕ್ಲಾಸ್ ಹ್ಯಾಪಿಯಾಗಿರ್ಬೋದು. ಇದೇ ಹ್ಯಾಪಿನೆಸ್. ಬಟ್ ಈಗ ಅದ್ರ ಕಾಂಬಿನೇಷನ್ ಹೆಂಗ್ ಸರ್? ಈಗ ನೀವೇ ಅಂದ್ರೆ ಈಗ ನಮಗ ಎಲ್ಲರೂ ಮೂರ್ಖ ಅಂತಾರಲ್ಲ, ಇವ್ ನೌಕರಿ ಬಿಟ್ಟು ಬಂದಾನ, ಇವ ಡಾಕ್ಟರ್ ಅದ ಬಿಟ್ಟು ಬಂದಾನ, ಇವ ಪ್ರೊಫೆಸರ್ ಆಗ್ಬೇಕಿತ್ತು ಇಲ್ಲಿ ತನಕ, ಮುಂದೆ ಡೀನ್ ಆಗ್ತಿದ್ದ ಬಿಟ್ಟು ಬಂದಾನ, ಮೂರ್ಖ ಅಂತಂತಾರಲ್ಲ ಎಲ್ಲರೂ, ಆಯ್ತಾ. ಮತ್ತ ನಮಗ್ ಬಂದಿವ ವರ್ಕ್ಶಾಪ್ ಮಾಡಂಗಿಲ್ಲ, ಸಿಟಿ ಒಳಗ ಪ್ರೋಗ್ರಾಮ್ ಮಾಡಂಗಿಲ್ಲ, ಇಲ್ಲೇ ಇರ್ತಾನ ಇವ, ಸೆಲ್ಫಿಶ್ ಅದ, ನೀವು ನಮಗೇನು ಹೇಳ್ಕೊಡಂಗಿಲ್ಲ, ಪುಸ್ತಕ ಬರಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ, ಆಯ್ತಾ. ಬಟ್ ಆರೋಗ್ಯವಾಗಿದ್ದೀನಿಲ್ಲ ನಾನು. ಇನ್ಫ್ಯಾಕ್ಟ್ ನಮ್ದು ಆರೋಗ್ಯ ಇಂಪ್ರೂವ್ನೇ ಆಗ್ತಾ ಇದೆ. ಸೊ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಆರೋಗ್ಯದ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಳತ್ತೆ. ಬೇರೆಯವ್ರು ನಿಮಗೆ ಸೆಲ್ಫಿಶ್ ಅಂತ ಯಾವಾಗ ಅಂತಾರ, ಅವ್ರಿಗೆ ನೀವು ಬೇಕಾಗಿದ್ದ ಕೊಡ್ಲಿಲ್ಲ ಅಂದ್ರೆ ಸೆಲ್ಫಿಶ್ ಅಂತಾರ. ಈಗ ನನಗೆ ಬೇಕಾಗಿದ್ದು ಯಾರು ಕೊಡತ್ತಾರ ಹೇಳ್ರಿ ನೋಡೋಣ? ನನಗೆ ಬೇಕಾಗಿದ್ದು ಯಾರು ಏನು ಕೊಟ್ಟಾರ ಹೇಳ್ರಿ ನೋಡೋಣ? ಏನು ಇಲ್ಲಲ್ಲಿ ಕೊಡುವಂಥದ್ದಲ್ಲ. ಈಗ ನನಗೆ ಜಮೀನು ಬೇಕಾಗಿತ್ತು, ಇದು ಜಮೀನು ನಾನೇ ಖರೀದಿ ಮಾಡಿದೆ, ಇದಕ್ಕೆ ದುಡ್ಡು ನಾನೇ ಮಾಡಿಕೊಟ್ಟೆ, ಇಲ್ಲಿ ಇರಾಕ್ ಏನೇನು ವ್ಯವಸ್ಥೆ ಇದೆ ನಾನೇ ಮಾಡ್ಕೊತಾ ಇದ್ದೀನಿ. ನಾನೇ ಅಂತಂದ್ರೆ ನಮ್ಮ ಕೈಲೇ ಎಲ್ಲ ದುಡ್ಡು ಖರ್ಚು ಮಾಡಿ ಜನರ ಹತ್ರ ಮಾಡಿಸ್ತಾ ಇದ್ದೆ. ಸೊ ಯಾರು ಏನು ಕೊಡತ್ತಾರ ಹೇಳ್ರಿ ನೋಡೋಣ? ಬಟ್ ನಾನು ಅವರಿಗೆ ಸೆಲ್ಫಿಶ್ ಅಥವಾ ಸ್ಟುಪಿಡ್ ಅಂತ ಇಲ್ಲ. ಇದು ಸಮಾಜದಾಗ, ಊರಾಗ, ಗೆಳತನ ಒಳಗ, ನೆಂಟರ ಒಳಗೆ ನಡೀತದೆ ಇದು, ಆಯ್ತಾ. ನಿಮಗೆ ಅವ್ರು ಸ್ಟುಪಿಡ್ ಅನ್ಬಾರ್ದು, ಸೆಲ್ಫಿಶ್ ಅನ್ಬಾರ್ದು, ಸ್ವಾರ್ಥಿ ಅನ್ಬಾರ್ದು, ಮೂರ್ಖ ಅನ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ದಂಗೆ ನೀವು ಮಾಡ್ತಾ ಹೋಗ್ತೀರಿ.
ಅದನ್ನೇ ನಿಮ್ಮ ಆರೋಗ್ಯ ಕೆಡುವಂಗೆ ಮಾಡ್ತದೆ. ಇವು ಮೂರು ಪರ್ಫೆಕ್ಟ್ ಕಾಂಬಿನೇಷನ್, ಮೂರು ಟ್ರಯಾಂಗಲ್. ಸ್ವಾರ್ಥಿ ಅಂತಂದ್ರೆ ಬೇರೆಯವರಿಗೆ ನುಕ್ಸಾನ್ ಮಾಡೋರು ಅಂತಿಲ್ಲ, ಬೇರೆಯವರಿಗೆ ಕೆಡಿಸೋ ಅಂತಿಲ್ಲ. ಸ್ವಾರ್ಥಿ ಅಂದ್ರೇನು, ಅವನಿಗೆ ಅವಶ್ಯಕ ಇರುವಂಥ ಏನೇನದಾವ ಅವು ಪಡ್ಕೊಳ್ತಾ ಇದ್ದಾನೋ ಅಷ್ಟೇ. ಬೇರೆಯವರಿಗೆ ಅಂದರೆ ಕಳ್ತನ ಮಾಡಿದೆ. ಆ್ಯಕ್ಚುಲಿ ಸ್ವಾರ್ಥಿ ಕಳ್ತನೂ ಮಾಡಂಗಿಲ್ಲ. ಕಳ್ತನ ಮಾಡಿದ್ರೆ ನಾಳೆ ಜೈಲಿಗೆ ಹೋಗ್ಬೇಕಾಗ್ತದೆ, ನಂದೇ ನೆಮ್ಮದಿ ಕೆಟ್ಟು ಹೋಗ್ತದೆ ಅಂಥೇಳಿ ಅಷ್ಟು ಗೊತ್ತಿರ್ತದೆ ನಿಜವಾದ ಸ್ವಾರ್ಥಿ. ಗೊತ್ತಾಯ್ತು ರೀ? ಸೊ ಸ್ವಾರ್ಥಿ ಭಾಳ ಕೇರ್ಫುಲ್ ಆಗಿರ್ತಾನೆ, ಕೇರಿಂಗ್ ಇರ್ತಾನೆ, ಸೆಲ್ಫ್ ಕೇರಿಂಗ್ ಇರ್ತಾನೆ. ಹಿಂಗೆ ಈ ಸ್ವಾರ್ಥ ಇಲ್ಲದ ಮೂರ್ಖ ಅದ ನೋಡ್ರಿ, ಅವ ಬರೀ ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ಕೊತ ಓಡಾಡ್ತಿರ್ತಾನೆ. ಆಯ್ತಾ? ಈಗ ನಾನು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಂದ್ರೆ ಫಸ್ಟ್ ನಾನು ಚೆನ್ನಾಗಿರ್ಬೇಕಲ್ಲ. ಆಮೇಲೆ ನಾನು ಎಷ್ಟು ಜನರಿಗೆ ಸಹಾಯ ಮಾಡ್ಬೋದು ಅದರದ್ದು ಒಂದು ಲಿಮಿಟ್ ಇರ್ತದಲ್ಲ. ಈಗ ನಾನು ಬರಿತೀನಿ ಅಂತ ಇಟ್ಕೊಳ್ರಿ, ವಿಡಿಯೋ ಮಾಡ್ತೀನಿ ಅಂತ, ಎಷ್ಟು ಜನರಿಗೆ ರೀಚ್ ಆಗ್ಬೋದು? ಈಗ ನಮ್ದು ವಿಡಿಯೋಸ್ ಹಾಕ್ತಿರ್ತೀವಿ, ಕೆಲವೊಂದು ವಿಡಿಯೋ 500, ಕೆಲವೊಂದು ವಿಡಿಯೋ 10,000 ಹಿಂಗೆಲ್ಲ ಆಗ್ತಾವೆ. ಅದು ಜನ ಡಿಸೈಡ್ ಮಾಡ್ತಾ ಇದ್ದಾರೆ, ಅವ್ರು ಶೇರ್ ಮಾಡಿ ನೋಡ್ತಾ ಇದ್ದಾರೆ ಯಾವ್ದು ಅವ್ರಿಗೆ ಇಷ್ಟ ಅಂತೇಳಿ. ಬಟ್ ಇಲ್ಲ, ನಾನು ಸ್ವಾರ್ಥಿ ಆಗ್ಬಾರ್ದು, ಎಲ್ಲ ವಿಡಿಯೋ 1,00,000 ಜನರಿಗೆ ರೀಚ್ ಆಗ್ಬೇಕು ಅಂದ್ರೆ ನಾನೇನೇನೋ ಅಲ್ಲಿ ಅಡ್ವರ್ಟೈಸ್ ಮಾಡೋಕೆ ಶುರು ಮಾಡ್ಬೇಕು, ಪ್ರಮೋಟ್ ಮಾಡೋಕೆ ಶುರು ಮಾಡ್ಬೇಕು. ಆಯ್ತಾ? ಸೊ ಸ್ವಾರ್ಥ, ಮೂರ್ಖತನ ಮತ್ತು ಆರೋಗ್ಯ, ಇವು ಮೂರು ಕಾಪಾಡ್ಕೊಂಡಿರ್ಬೇಕು. ಇದು ನೈಸರ್ಗಿಕ ಶಕ್ತಿಗಳು. ಆ್ಯಕ್ಚುಲಿ ಪ್ರತಿಯೊಂದು ಪ್ರಾಣಿ, ಇವಿಷ್ಟು ಪಕ್ಷಿಗಳು ಮರಿಗಳದಾವ ನೋಡ್ರಿ, ಇಲ್ಲಿ ಒಂದು ಕಾಳು ಬಿದ್ದ ತಕ್ಷಣ ಎಲ್ಲ ಬರ್ತಾವ. ಯಾವುದು ಅದ್ರೊಳಗೆ ಆ ಟೈಮ್ನಾಗ ಪವರ್ಫುಲ್ ಆಗಿ ಆ್ಯಕ್ಟ್ ಮಾಡ್ತದೆ ಅದಕ್ಕೆ ಸಿಗ್ತದೆ. ಟಕ್ಕನೆ ನೋಡಿ ಹಿಡ್ಕೊಂಡು ಓಡಿ ಹೋಗಿ ತಿಂತದಲ್ಲ ಅದಕ್ಕೆ ಸಿಗ್ತದೆ. ಬಟ್ ಇನ್ನೊಂದಕ್ಕೆ ಏನು ನುಕ್ಸಾನ ಆಯಿತು ಅದು ನೋಡಿ ಇನ್ನೊಂದು ಕಲಿತದ, ನಾನು ಹಿಂಗೆ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗಂತ. ಸೊ ಅದನ್ನು ಶಾರ್ಪ್ ಆಗ್ತಾವ. ಆಯ್ತಾ? ನೀವು ಸ್ವಾರ್ಥಿ ಆಗಿದ್ರು ಎಲ್ಲ ಪಡ್ಕೊಳಕ್ಕಾಗಂಗಿಲ್ಲಲ್ಲ. ಈಗ ನಾನು ಸ್ವಾರ್ಥಿ ಆದ್ರೆ ಬೇರೆಯವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ತೊಗೊಂಡು ನಾನು ಒಬ್ಬನೇ ಇಟ್ಕೊಳಕ್ಕಾಗಂಗಿಲ್ಲಲ್ಲ. ಅಷ್ಟು ನಾನು ಮಾಡಕ್ಕೆ ಹೋದ ತಕ್ಷಣ ನಂದು ಆರೋಗ್ಯ ಕೆಡಕ್ಕೆ ಶುರು ಆಗ್ತದೆ. ಸೊ 3ನೇ ಪಾಯಿಂಟ್ ಕೆಡಕ್ಕೆ ಶುರು ಆಗ್ತದೆ. ಆಯ್ತಾ? ಸ್ವಾರ್ಥ ಹೆಚ್ಚಿಗಾದ್ಮೇಲೆ ರೋಗ ಹೆಚ್ಚಿಗಾಗ್ತಾವ. ಸ್ವಾರ್ಥ ಇರಬೇಕು, ನಮ್ಮದು ಮೂರ್ಖತನ ಇರಬೇಕು. ಎಲ್ಲರೂ ನಿಮಗೆ ಹೊಗಳತ್ತಾರ ಅಂತಂದ್ರೆ ನೀವು ಎಲ್ಲರೂ ಗುಲಾಮ್ರದಿರಿ. ಇವ ಏನಪ್ಪ ನಮ್ಮ ಮಾತು ಕೇಳಲ್ಲ. ಅಟ್ಲೀಸ್ಟ್ ಕೆಲವೊಂದು ವಿಷಯದಾಗ, ಈಗ ಊಟದ ವಿಷಯದಾಗ ಇರ್ಬೋದು, ಇವ ಏನಪ್ಪ ನಮ್ಮ ಮಾತೇ ಕೇಳಂಗಿಲ್ಲ, ನೀವು ಬರೀ ನವಣಿ ಊಟ ಮಾಡ್ತಾನೆ. ಆಯ್ತಾ? ಮೂರ್ಖದ ನೀವು ಹಬ್ಬ ದಿವಸ ನವಣಿ ಊಟ ಹಬ್ಬ ದಿವಸ ರೊಟ್ಟಿ ಊಟ ಮಾಡ್ತಾನೆ ನೀವು ಅಂತ. ಬಟ್ ನೀವು ನಿಮ್ಮ ಸಲುವಾಗಿ ನೀವು ಒಳ್ಳೆಯವ್ರು ಇರಲ್ಲ, ನಿಮ್ಮ ಶರೀರಕ್ಕೆ ಒಳ್ಳೇದು ಮಾಡ್ತಾ ಇದ್ದಿರಲ್ಲ. ಸೊ ಈ ಥರ ಹಂಗಂದ್ರೆ ಆಕ್ಚುಲಿ ಸ್ವಾರ್ಥ ಈಗ ನೀವು ಡಿಫೈನ್ ಹೆಂಗ್ ಮಾಡ್ತೀರ ಅಂದ್ರೆ ಮೂರ್ಖತನ, ನೋಡ್ರಿ, ಈಗ ಇದು ಸಮಾಜ ದೃಷ್ಟಿಯಿಂದ ಅಷ್ಟೇ ಹೇಳತ್ತೀರ ಅಂದ್ರೆ ಸಮಾಜಕ್ಕೆ ನಾವು ಮೂರ್ಖರ ತರ ಕಾಣತ್ತೀವಿ, ಸಮಾಜಕ್ಕೆ ನಾವು ಸ್ವಾರ್ಥಿ ತರ ಕಾಣತ್ತೀವಿ. ನೋಡಿ, ಇಬ್ಬರಿಗೂ ಈಗ ಒಂದು ಕಲ್ಲಿದೆ, ಇದು ಕಲ್ಲದ ಅಂತೀವಿ, ಇದಕ್ಕೆ ನಾನು ಕಲ್ಲದ ಅಂತೀನಿ, ನೀವು ಕಲ್ಲದ ಅಂತೀರಿ. ಆಯ್ತಾ? ಬಟ್ ನನ್ನ ಒಂದು ವರ್ತನೆ ನೀವು ಏನಂತೀರಿ? ಮೂರ್ಖತನ ಅಂತೀರಿ. ಇಲ್ಲಪ್ಪ, ಇದು ನನ್ನ ಸಲುವಾಗಿ ಮಾಡ್ತಾ ಇದ್ದೀನಿ ಅಂತ ನಾನು ಅಂತ ಇದ್ದೀನಿ. ಆಯ್ತಾ? ನೀವು ಸ್ವಾರ್ಥದ ಅಂತೀರಿ. ಇಲ್ಲಪ್ಪ, ಇದು ನನ್ನ ಸಲುವಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಇಬ್ಬರ ಒಪ್ಪಿಗೆ ಇದ್ದರೆ ಅದು ಕರೆಕ್ಟ್. ನೀವು ಹೇಳ್ಬೇಕು ಇವ ಮೂರ್ಖತನ, ನಾನು ಮೂರ್ಖತನ ಮಾಡ್ತಾ ಇರಬೇಕು. ಬಟ್ ಮೂರ್ಖತನ ನಾನು ಮಾಡ್ತಾ ಇದ್ರೆ, ನಿಜವಾಗ್ಲೂ ಮೂರ್ಖನಾಗಿದ್ರೆ, ಇದು ಏನಾಯ್ತು, ನೀವು ಹೇಳೋದ್ರಿಂದ ಮೂರ್ಖ ಅಂತಂದಂಗೆ ಆಯ್ತಿದ್ದು. ನೀವು ನನಗೆ ಮೂರ್ಖ ಅಂತ ಅನ್ನತ್ತೀರ ಅಷ್ಟೇ, ಆದ್ರೆ ನಾನು ಮಾಡ್ತಾ ಇರೋದು ಮೂರ್ಖತನ ಇಲ್ಲ. ಜನ ನಿಮಗೆ ಹೇಳಬೇಕು, ಇವ ಸ್ವಾರ್ಥಿ ಅದನ, ಇವ ಮೂರ್ಖ ಅದನ, ಇವಂದು ಆರೋಗ್ಯ ಭಾಳ ಚಲೋ ಐತಂತೆ. ಆಯ್ತಾ? ಬಟ್ ನಾನೆಲ್ಲಿ ಹೇಳ್ತೀನಿ ನಂದು ಆರೋಗ್ಯ ಚಲೋ ಅದ ಅಂದ್ರೆ ಮೂರ್ಖ ಇಲ್ಲ ಅಂತಂದ. ಮೂರ್ಖನಿಗೆ ಆರೋಗ್ಯ ಎಲ್ಲಿ ಚಲೋ ಇರ್ತೈತಿ? ಈ ಪ್ರಾಣಿ ಪಕ್ಷಿ ಒಳಗೆ ನೋಡ್ತಿರ್ಲ, ಪ್ರತಿಯೊಂದು ಪ್ರಾಣಿ ಸ್ವಾರ್ಥಿ ಇರ್ತದಲ್ಲ. ಆದರೂ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಪ್ರಾಣಿ ಪಕ್ಷಿಗಳು ಅದಾವಲ್ಲ. ಆಯ್ತಾ? ನೀವು ಅದಕ್ಕೆ ಬಂಗಾರ ಕೊಡ್ರಿ, ಇಲ್ಲ ಡೈಮಂಡ್ ಕೊಡ್ರಿ, ಅದು ತೊಗೊಂಡು ಹೋಗ್ತದೇನೋ. ಸೊ ಅದು ಮೂರ್ಖದ ಅಂತಂದಂಗೆ ಆಯ್ತು ನಮ್ಮ ಪ್ರಕಾರ. ಆಯ್ತಾ? ಚೆಲ್ಲಿ ಹೋಗ್ಬಿಡ್ತದೆ. ಮತ್ತು ಹೆಲ್ತ್ ಕಾಣತ್ತೈತಲ್ಲ ಅಲ್ಲಿ, ಅದ್ರಂಗೆ ಹೆಲ್ತ್ ಐತೆ ನಮ್ಮದು.
ಸೊ ಸ್ವಾರ್ಥ ಮತ್ತೆ ಆರೋಗ್ಯ ಎರಡು ನೇರ ಸಂಬಂಧ ಇದೆ. ನೀವು ಸ್ವಾರ್ಥಿ ಇಲ್ಲ ಅಂತಂದ್ರೆ ಎಲ್ಲರೂ ನಿಮಗೆ ಯೂಸ್ ಮಾಡ್ಕೊತಾ ಇದಾರೆ ಅಂತಂದ್ರೆ, ಎಲ್ಲರೂ ನಿಮಗೆ ಸಮಾಜ ನಿಮಗೆ ಎಷ್ಟು ಜನ ಗೆಳೆಯರು ಅದಾರ? ಬಹಳಷ್ಟು 10 ಜನ ಅದಾರ ಅಂತ ಇಟ್ಕೊಳ್ರಿ, ಆಯ್ತಾ. ಈಗ ನೀವೆಲ್ಲ ಒಂದ್ ಕಡೆ ಕೂತ್ಕೊಂಡಿರ್ತೀರಿ, ಆಯ್ತಾ. ಎಲ್ಲರೂ ಕೂತ್ಕೊಂಡು ಒಂದೇನೋ ಊಟ ಮಾಡ್ತಾ ಇರ್ತೀರಿ, ಆಯ್ತಾ. ಅದೇ ನೀವು ಊಟ ಮಾಡ್ಲಾರ್ದಂಗೆ ಎಲ್ಲೋ ಒಂದ್ ಕಡೆ ಕೂತ್ಕೊಳಕ್ ಆಗ್ತದ? ಊಟ ಅದಂದ್ರೆ ಎಲ್ಲರೂ ಸೇರ್ತಿರ್ಲ, ಪಾರ್ಟಿ ಅದಂದ್ರೆ ಎಲ್ಲರೂ ಸೇರ್ತಿರ್ಲ, ಫಂಕ್ಷನ್ ಅದಂದ್ರೆ ಎಲ್ಲರೂ ಸೇರ್ತಿರ್ಲ, ಆಯ್ತಾ. ಸೊ ನೀವು ಇಲ್ಲ ಹಂಗೆ ಬಾ ಕೂತ್ಕೋಬಾ ಅಂತ ಅವ್ರಿಗೆಲ್ಲ ಕರೆದ್ರೆ ಅವ್ರು ನಿನಗೆ ಮೂರ್ಖದ, ನೀವು ಏನು ಕೊಡ್ತಾ ಇಲ್ಲ, ಸುಮ್ಮನೆ ಕರೆತಾನ, ಬರಂಗೂ ಇಲ್ಲ ಅವ್ರು. ಸೊ ನೋಡ್ರಿ, ನಿಮ್ ಗೆಳೆಯರು ಯಾರದಾರ, ನಿಮ್ದು ಯಾವ್ದು ಬ್ರ್ಯಾಂಡ್ ಅದ, ಅವ್ರದ್ದು ಅದೇ ಬ್ರ್ಯಾಂಡ್ ಇರ್ತದ, ಬಿಯರ್ ವಿಸ್ಕಿ. ನೀವು ಚಾಯ್ ಕುಡಿಯೋದು ಇಷ್ಟಪಡ್ತೀವಿ, ಅವರು ಚಾಯ್ ಕುಡಿತಾ ಇರ್ತಾರೆ, ಅವಾಗೇ ಅದು ಬಾಂಡಿಂಗ್ ಇರ್ತದಲ್ಲಿ, ಕಾಮನ್ ಫ್ಯಾಕ್ಟರ್. ಸೊ ಅದು ಬಿಟ್ಟಾಗ ನನಗೆ ಅವ ಮೂರ್ಖ ಅಂತಂತಿರ್ತಾನೆ, ಸ್ವಾರ್ಥಿ ಅಂತಂತ. ಬೇರೆಯವ್ರಿಗೆ ಸಹಾಯ ಮಾಡಬೇಕು. ನಾನು ಸ್ವಾರ್ಥ ಅಂತಂದ್ರೆ ಆ್ಯಕ್ಚುಲಿ ಬೇರೆಯವ್ರಿಗೆ ಸಹಾಯ ಮಾಡದೇ ಇದ್ರ ನಾವು ನಿಜವಾಗ್ಲೂ ಸ್ವಾರ್ಥಿ. ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ ಇಲ್ಲ ಅಂತಂದ್ರೆ ನನ್ನ ಕೆಲಸ ಹೆಂಗಾಗ್ತದೆ? ಯಾಕಂದ್ರೆ ನಾನು ಸಾಮಾಜಿಕ ಜೀವಿ ಇದೀನಿಲ್ಲ. ನನ್ನ ಮನೆ ಯಾರು ಕಟ್ಕೊಡ್ಬೇಕು, ಆಯ್ತಾ. ನನಗೆ ಪ್ರೊಟೆಕ್ಷನ್ ಯಾರು ಕೊಡ್ಬೇಕು, ಸೆಕ್ಯೂರಿಟಿ ಯಾರು ಕೊಡ್ಬೇಕು, ನಾನು ಯಾರ ಜೊತೆ ಮಾತಾಡ್ಬೇಕು, ಗೆಳ್ತಾನೆ ಯಾರ ಜೊತೆ ಮಾಡ್ಬೇಕು, ಆಯ್ತಾ. ಜನ ನಿಮಗೆ ಅನ್ಬೇಕಷ್ಟೇ, ಬಟ್ ನಿಮಗೆ ಅದ್ರದ್ದು ಎಫೆಕ್ಟ್ ಇರ್ಬಾರ್ದು ಅಂತಾರೆ ಆ್ಯಕ್ಚುಲಿ. ಈಗ ನಿಮ್ಮ ಹತ್ರ ಕಾರ್ ಇದೆ, ಆಯ್ತಾ. ಸಪೋಸ್ ಈ ಕಾರ್ ಮೇಲೆ ಲೋನ್ ಅದ ಅಂತ ತಿಕ್ಕೋರಿ, ಆಲ್ರೆಡಿ ನೀವು EMI ಕಟ್ಟಾತೀರ ಅಂತ ತಿಕ್ಕೋರಿ. ನಿಮ್ಮ ಪರವಾಗಿ ಯಾರು EMI ಕಟ್ಟಂಗಿಲ್ಲ, ನೀವೇ ಕಟ್ಟಬೇಕು, ಆಯ್ತಾ. ನೀವು ಇದ್ರ ಮೇಲೆ ಇನ್ನೊಂದು ಕಾರ್ ತೊಗೊಂಡ್ರಿ ಅಂತ ತಿಕ್ಕೋರಿ. ಇದೇ ಲೋನ್ ಅದ ಅಂದ್ರೆ ಇನ್ನೊಂದು ಲೋನ್ ಮಾಡಿ ತಗೋಬೇಕಾ? ಎಲ್ಲರೂ ಹೊಗಳ್ತಾರಲ್ಲ, ಭಾರಿ ಕಾರ್ ತಗೊಂಡಿವಿ, 2ನೇ ಕಾರ್ನು ಭಾರಿ ಅದ, ಹಂಗ ಸ್ವೀಟ್ ಕೊಡು, ಪಾರ್ಟಿ ಕೊಡು ಅಂತ ಕೇಳ್ತಾರಲ್ಲ. ಸೊ ಜನ ಅವರಿಗೆ ನಿಮ್ಮಿಂದ ಏನ್ ಬೆನಿಫಿಟ್ ಆಗ್ತದೋ ಅದನ್ನ ಮಾತ್ರ ಗ್ರಹಿಸ್ತಾ ಇರ್ತಾರೆ. ಈ ಪ್ರಭು ಹತ್ರ ಇನ್ನೊಂದು ಕಾರ್ ಬಂತಂದ್ರೆ ಸ್ಟೇಟಸ್ ಹೆಚ್ಚಿಗಾಯ್ತು, ನಮಗ್ನು ಫೆಸಿಲಿಟಿ ಸ್ವಲ್ಪ ಹೆಚ್ಚಿಗೆ ಸಿಕ್ತು, ನಮಗ್ನು ಓಡಾಡ್ಲಕ್ ಆಗ್ತದೆ, ಹಿಂಗದ. ಬಟ್ ನಿಮಗೇನಾಯ್ತು, ನಿಮಗೆ ಒಂದು ಲೋನ್ ಹೋಗಿ 2 ಲೋನ್ ಆಯ್ತು. ಬಟ್ ನಿಮಗೆ ಹೋಗ್ತಾ ಇದಾರೆ ಅವ್ರು. ಆ 10-20 ಜನರೊಳಗೆ ಯಾರೋ ಒಬ್ಬ ನಿಜವಾಗ್ಲೂ ನಿಮ್ ಕಳ್ಕಳಿ ಇದ್ದವ, ಅವ ಬೈತಾನೆ. ಎಲ್ಲರಿಲ್ಲ, ಅದು ಇದೆ. ಮತ್ತೆ ನೀವು ಲಿಮಿಟ್ ಕ್ರಾಸ್ ಮಾಡ್ತಾ ಇರೋದು ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಅಂತವ್ರು ಭಾಳ ಕಡಿಮೆ ಇರ್ತಾರೆ, ಮತ್ತೆ ಭಾಳ ಕಡಿಮೆ. ಯಾರೋ ನಿಮ್ಮ ಜೀವಮಾನದಾಗ ಒಬ್ಬರು ಸಿಕ್ಕರೆ ಅದು ನಿಮ್ ದೊಡ್ಡ ಅಚೀವ್ಮೆಂಟ್. ಅದು 2-3-4 ಜನ ಇರಂಗಿಲ್ಲ. ಸಮಾಜದೊಳಗೆ ಈಗ ಒಬ್ಬರ ಮೇಲೆ ಒಬ್ಬರು ಮಾಡುವಂತ ಶೋಷಣೆ ಅಥವಾ ಒಂದು ಏನಂತಾರೆ ಎಕ್ಸ್ಪ್ಲಾಯ್ಟೇಷನ್ ಈಗಿನ ಸ್ವಾರ್ಥ ಅದ. ಬಟ್ ಅದರಿಂದ ಅನಾರೋಗ್ಯನೂ ಕಾಣ್ತದಲ್ಲ, ರೋಗನೂ ಹೆಚ್ಚಿಗೆ ಆಗ್ತಾ ಇದೆಯಲ್ಲ. ಇಲ್ಲ ಹಂಗೆ ಅಂದ್ರೆ ಈಗ ಯಾರೋ ಒಬ್ರು ಇನ್ನೊಬ್ಬರನ್ನ ಯಾರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅವರು ಇದು ಮಾಡ್ತಾರೆ ನೋಡಿ. ಅವ ಯಾರ ಪರ್ಟಿಕ್ಯುಲರ್ ಪರ್ಸನ್ ಎಕ್ಸ್ಪ್ಲಾಯ್ಟ್ ಮಾಡಿರ್ತಾನೆ ಅವ ಆರೋಗ್ಯದ ತಪ್ಪಬಹುದು. ಬಟ್ ಇವ ಕೆಲವೊಂದು ಬಹಳ ಸರಿ ಆರೋಗ್ಯವಾಗಿರ್ತಾನೆ. ನೋಡಿ ಈಗ ಉದಾಹರಣೆ ನೋಡ್ರಿ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋನಿಗೂ ಎಕ್ಸ್ಪ್ಲಾಯ್ಟ್ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಗೊತ್ತಿರ್ತದೆ. ಈಗ ಸ್ಕ್ಯಾಮ್ ಮಾಡ್ತಾ ಇರೋನಿಗೆ ನಾನು ಸ್ಕ್ಯಾಮ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರ್ತದೆ, ಆಯ್ತಾ. ಸೊ ಅವನಿಗೊಂದು ಅದು ಕಾಡ್ತಾ ಇರ್ತದಲ್ಲ, ನನಗೆ ಯಾವಾಗ ಹಿಡಿತಾರೋ, ಆಯ್ತಾ. ಪ್ಲಸ್ ಅವನಿಗೆ ನೆಮ್ಮದಿ ಇರಂಗಿಲ್ಲ, ಗಿಲ್ಟ್ ಡೆವಲಪ್ ಆಗ್ತಾ ಹೋಗ್ತದೆ, ಡಿಪ್ರೆಷನ್, ಖಿನ್ನತೆ ಒಳಗೊಳಗೆ, ಆಯ್ತಾ. ಇದು ಒಂದು. ಎರಡನೇದು, ಅತಿಯಾದ ಶೋಷಣೆ ಯಾರ್ದಾಗ್ತದೆ ನೋಡ್ರಿ ನೀವು ಸಮಾಜ, ಬಡವ್ರದಾಗ್ತದೆ. ಅವ್ರು ದಿನ ದುಡಿಲೇಬೇಕು, ಅವನಿಗೆ ಮನೆ ಕಟ್ಟಕ್ಕೆ ಆಗಲ್ಲ, ಗೌರ್ಮೆಂಟ್ನವರೇ ಮನೆ ಕಟ್ಕೊಡ್ಬೇಕು, ಆಯ್ತಾ. ಬಟ್ ಆರೋಗ್ಯ ನೋಡ್ರಿ ನೀವು, ಅತಿ ಒಳ್ಳೆಯ ಆರೋಗ್ಯ ಒಂದೇ ಇರ್ತದೆ. ಅವನಿಗೆ ಏನು 1 ಸರಿ 2 ಸರಿ 3 ಸರಿ 4 ಸರಿ ಶೋಷಣೆ ಆಗ್ತದೆ ಅಷ್ಟೇ, ಆಯ್ತಾ. ಆದ್ರೆ ಇವ ಶೋಷಣೆ ಮಾಡೋ ನಿರಂತರ ಶೋಷಣೆ ಮಾಡ್ತಾ ಇರ್ತಾನಲ್ಲ, ಶೋಷಣೆ ಮಾಡೋ. ಈಗ ಯಾರೋ ಒಬ್ಬ ಹಾಸ್ಪಿಟಲ್ ಹಾಕ್ಯಾನಂತ ತಿಳ್ಕೊರಿ, ಇಂಥವೆಲ್ಲ ಭಾಳ ಕೇಸಸ್ ಬರ್ತಾವ ನೋಡ್ರಿ. ಪೇಷಂಟ್ಗಳಿಗೆ ಸುಮ್ಮನೆ ಸರ್ಜರಿ ಮಾಡೋದು, ಸಿಜೇರಿಯನ್ ಮಾಡೋದು, ಕಲಬುರ್ಗಿದಾಗೆ ಅದು ಇಂಥವೆಲ್ಲ ಕೇಸ್ಗಳು. ಅಂದ್ರೆ ಡಾಕ್ಟರ್ ಗೊತ್ತದ ಅಂದಂಗಲ್ಲ,
ನಾನಿದು ಸುಮ್ಮನೆ ಮಾಡತ್ತೀನಿ ಅಂತ. ಹ್ಮ್. ಸೊ ಅವ್ರದ್ದು ಸ್ವಪ್ರತಿಷ್ಠೆ ಏನಾಗ್ತಾ ಹೋಗ್ತವ, ಅವನ ಸೆಲ್ಫ್ ರೆಸ್ಪೆಕ್ಟ್ ಏನಾಗ್ತಾ ಹೋಗ್ತವ, ಸ್ವಾಭಿಮಾನ ಏನಾಗ್ತಾ ಹೋಗ್ತವ, ಕುಗ್ತಾ ಹೋಗ್ತವ. ಅದ್ರದ್ದು ನೆಗೆಟಿವ್ ಎಫೆಕ್ಟ್ ಇರ್ತದಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನನಗೆ ಫೀಲಿಂಗ್ ಇದ್ರೆ ನಂದು ಆರೋಗ್ಯನೂ ಚೆನ್ನಾಗಿರ್ತದೆ ಅದರಿಂದ. ಈಗ ಈಗ ಕಲಬುರ್ಗಿದಾಗ ಒಂದು ಹಾಸ್ಪಿಟಲ್ ಅದ ಅಂತಿಕೋರಿ, ಇಲ್ಲಿ ತನಕ 500 ಸಿಜೇರಿಯನ್ ಮಾಡ್ಯಾರ ಅಂತಿಕೋರಿ ಅವ್ರು. ಸೊ ಆ 500 ಜನರಿಂದಂತೂ ಅವ್ರ ಮುಖ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರ. ಅವ್ರೆಲ್ಲಾದ್ರೂ ಕಂಡ್ರೆ ಅವರಿಗೆ ಟ್ರಿಗರ್ ಆಗ್ತಾ ಇರ್ತದ, ಇವ್ರ ಜೊತೆ ತಪ್ಪು ಮಾಡಿನಂತ ಫೀಲ್ ಆಗ್ತಾ ಇರ್ತದ. ನೀವೇ ನೋಡ್ರಿ, ನೀವು ಯಾರಿಗಾದ್ರೂ ಯಾವತ್ತಾದ್ರೂ ಏನೋ ಜೋರಾಗಿ ಮಾತಾಡಿರಿ, ಜಗಳ ಮಾಡಿರಿ, ಮೋಸ ಮಾಡಿರಿ ಅಂತಂದ್ರೆ ಅವ್ರು ಸಿಕ್ಕಾಗೆಲ್ಲ ನಿಮಗೆ ಟ್ರಿಗರ್ ಆಗ್ತದೆ. ಎಲ್ಲೋ ಒಂದು ಜಾಗದಾಗ ನಿಮ್ಗೆ ಆಕ್ಸಿಡೆಂಟ್ ಆಗ್ಯದ ಅಂತಿಕೋರಿ, ಎಲ್ಲೋ ಒಂದು ನೀವೇನೋ ಅಂಗಡಿ ಹಾಕಿದ್ರಿ, ಫೇಲ್ ಆಗ್ಯದ, ಜಗಳ ಆಗಿತ್ತು ಅಂತಿಕೋರಿ, ಅಲ್ಲಿ ಹೋದಾಗೆಲ್ಲ ಅದು ಫೀಲ್ ಆಗ್ತಾ ಇರ್ತದೆ, ಟ್ರಿಗರ್ ಆಗ್ತಾ ಇರ್ತದೆ. ಸೊ ಹಿಂಗೆ ಶೋಷಣೆ ಮಾಡೋನಿಗೆ ಏನದ, ಬರ್ತಾ 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 ಒಂದು ಮಾನಸಿಕ ಆರೋಗ್ಯ ಕುಗ್ತಾ ಹೋಗಿ ಒಂದು ಶಾರೀರಿಕ ಆರೋಗ್ಯ ಕೂಡ ಕುಗ್ತಾ ಹೋಗ್ತದೆ. ಅದಕ್ಕೆ ನೀವು ದುಡ್ಡು ಜಾಸ್ತಿ ಇರೋರು, ನಮ್ಮದು ಹೈಲಿ ಎಜುಕೇಟೆಡ್ ಪವರ್ಫುಲ್ ಪೊಸಿಷನ್ದಾಗ ಇರ್ತಾರಲ್ಲ, ಅವ್ರದ್ದು ಡಿಕ್ಲೈನ್ ಬಹಳ ಕ್ಲಿಯರ್ ಆಗಿ ಕಾಣ್ತದೆ. ವಯಸ್ಸಾಗ್ತಾ ಹೋದಂಗೆ ಬಹಳಷ್ಟು ರೋಗ ಆಗುವಂಥದ್ದು, ದೊಡ್ಡ ದೊಡ್ಡ ರೋಗ, ಕ್ಯಾನ್ಸರ್ ಗಿನ್ಸರ್ ಎಲ್ಲ, BP ಶುಗರ್ ಎಲ್ಲ ಆಗೋದು ಕಾಣ್ತದೆ. ಆಯ್ತಾ? ಸೊ ಇಲ್ಲಿ ಆರೋಗ್ಯ ಕಳ್ಕೊಂತ ಇದ್ದಾನೆ, ತನ್ನ ಸ್ವಾರ್ಥ ಸಲುವಾಗಿ ತಂದೆ ಆರೋಗ್ಯ ಕಳ್ಕೊಂತ ಇದ್ದಾನೆ. ಇಮಿಡಿಯೇಟ್ಲಿ ಇಲ್ಲ, ನಾಳೆ ನಾಡಿದ್ದು ಮುಂದೆ. ಆಯ್ತಾ? ಈಗ ನಾನು ಇಲ್ಲಿದ್ದೀನಿ, ನನಗೆ ಜನ ಸ್ವಾರ್ಥಿ ಅಂತಾರ, ಯಾಕಂದ್ರೆ ಅವ್ರ ಪ್ರಕಾರ ನಾನು ಬದುಕ್ತಾ ಇಲ್ಲ. ನೌಕರಿ ಬಿಟ್ಟು ಬಂದ ನೀವ, ಸೆಲ್ಫಿಶ್ ಅದನ, ನಮ್ದು ಫ್ಯಾಮಿಲಿದು ಮರ್ಯಾದೆ ಉಳಿಸ್ಲಿಲ್ಲಿವ, ಆ ಕಾರಣಕ್ಕೆ ನನಗೆ ಸ್ವಾರ್ಥಿ ಅಂತಾರ ಅವ್ರು. ಅವ್ರ ಪ್ರಕಾರ ಏನು, ನೌಕರಿ ಮಾಡ್ಕೊಂಡೇ ಇರ್ತಿದ್ದ, ನಮ್ದು ಹೆಸರು ಇರ್ತಿತ್ತು, ನಮ್ದು ಊರಿಂದ ಹೆಸರಾಗ್ತಿತ್ತು, ಮನೆಯದ ಹೆಸರಾಗ್ತಿತ್ತು ಅಂತೇಳಿ ಹಿಂಗೆ. ಬಟ್ ನನ್ನ ಅವಶ್ಯಕತೆ ಇಲ್ಲಲ್ಲ ಅದು. ಆಯ್ತಾ? ಅವ್ರು ಅಂತ ಇದಾರೆ ಅಷ್ಟೇ, ಬಟ್ ನನಗದು ಎಫೆಕ್ಟ್ ಆಗಂಗಿಲ್ಲ. ಸ್ವಾರ್ಥಿ ಇಲ್ಲದೆ ಇದ್ದವನು ಸಹಾಯ ಮಾಡಕ್ಕೂ ಸಾಧ್ಯ ಇಲ್ಲ. ಸ್ವಾರ್ಥ ಅಂದ್ರೇನು? ಸ್ವ ಅರ್ಥ. ಆಯ್ತಾ? ಫಸ್ಟ್ ನೀವು ಪಡ್ಕೋಬೇಕು, ನೀವು ಅರ್ಥಪೂರ್ಣವಾಗಿರ್ಬೇಕು ಫಸ್ಟ್ ಅಂತಂದಂಗ. ಅವಾಗಲೇ ಇನ್ನೊಬ್ಬರಿಗೆ ಸಹಾಯ ಅದ್ರ ನಿಮ್ಮ ಹತ್ರ ಏನ್ ಪಡ್ಕೊಂಡ್ರೆ ಅದನ್ನೇ ನೀವು ಕೊಡ್ಬೋದಲ್ಲ. ಈಗ ನಾನು ಭಾಳ ಸೆಲ್ಫಿಶ್ ಆಕ್ಚುಲಿ, ಎಕ್ಸ್ಟ್ರೀಮ್ಲಿ ಸ್ವಾರ್ಥಿ ನಾನು. ನನಗೆ ಒಳ್ಳೆ ಗಾಳಿ ಬೇಕನ್ನಿಸ್ತು, ಬಂದ್ಬಿಟ್ಟು ನಾನು ಎಲ್ಲ ಬಿಟ್ಕೊಟ್ಟು. ಆಯ್ತಾ? ಸೊ ಈಗ ನಾನು ಬೇರೆಯವ್ರಿಗೆ ಹೇಳುವಂತ ಶಕ್ತಿ ಬಂತಲ್ಲ, ಗಾಳಿ ಅಂದ್ರೆ ಹೆಂಗ, ಒಳ್ಳೆ ಗಾಳಿದ ಮಹತ್ವ ಏನು, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ರಿ, ಗ್ರೌಂಡ್ ಕಡೆ ಹೋಗ್ರಿ, ಮನ್ಯಾಗ ಒಳ್ಳೆ ಗಾಳಿ ಇರಂಗಿಲ್ಲ. ಸೊ ಈಗ ಇದನ್ನು ಪಡ್ಕೊಂಡೆ, ಅನುಭವ ರೂಪದಾಗ ಪಡ್ಕೊಂಡೆ ನಾನು. ಈಗ ನಾನು ಇದನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ಆಯ್ತಾ? ಸ್ವಾರ್ಥ ಅಂದ್ರೆ ತನ್ನ ಸಲುವಾಗಿ ಮಾಡ್ಕೊಳ್ಳೋದು, ತನ್ನ ಸಲುವಾಗಿ ಪಡ್ಕೊಳ್ಳೋದು, ಬೇರೆಯವ್ರಿಂದ ಕಸ್ಕೊಳ್ಳೋದಲ್ಲ. ಎಲ್ಲರ ಸಲುವಾಗಿದೆ ಅಲ್ಲ, ಬೇರೆಯವ್ರ ಕಡೆಯಿಂದ ಯಾಕೆ ಕಸ್ಕೋಬೇಕು? ನನಗೆ ನೆಮ್ಮದಿ ಬೇಕು, ಇಲ್ಲಿ ನೆಮ್ಮದಿ ಇರ್ತದೆ ಅನ್ನಿಸ್ತು, ಇಲ್ಲಿ ಬಂದೆ. ಅದು ಇನ್ನೊಬ್ಬಂದು ಯಾರ್ದೋ ತಗೊಂಡು ನನಗೆ ನೆಮ್ಮದಿ ಸಿಗ್ತದೆ, ಯಾರ್ದೋ ದುಡ್ಡು ಕಸ್ಕೊಂಡು ನೆಮ್ಮದಿ ಸಿಗ್ತದೆ, ಯಾರ್ದೋ ಜಮೀನು ತಗೊಂಡು, ಅದು ನೆಮ್ಮದಿ ಆಗ್ಲಿಲ್ಲ. ಅದು ಗೊತ್ತದ, ನಾಳೆಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅದು ಸ್ವಾರ್ಥ ಇಲ್ಲ, ಮೂರ್ಖತನ. ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ ಇದು ಭಾಳ ಇದು.